ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜಶು ಬ್ಲಾಗ್ಸ್. ಸೊ ಇವತ್ತಿನ ಟಾಪಿಕ್ ಏನಂದ್ರೆ ಮಕ್ಕಳಿಗೆ ಯಾವ ಸೋಪ್ ಹಾಕಬೇಕು, ಯಾವ ಸೋಪ್ ಹಾಕಬಾರ್ದು ಅಂತ. ಸೊ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ದಯವಿಟ್ಟು ಜಶು ಬ್ಲಾಗ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಮೊದಲು ಹೇಳ್ದಂಗೆ ಯಾವ ಸೋಪ್ ಮಕ್ಕಳಿಗೆ ಹಾಕಬೇಕು, ಯಾವ ಸೋಪ್ ಮಕ್ಕಳಿಗೆ ಹಾಕಬಾರ್ದು. ಸೊ ಅದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ಇವತ್ತು ಬರ್ಕೊಂಡ್ ಬಂದಿದ್ದೀನಿ. ಸೊ ಏನು ಇತ್ತಾ ಅಂತ ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ಎಂಡ್ ವರ್ಗು ನೋಡಿ. ಯಾಕಂದ್ರೆ ನಮ್ಮ ಮಕ್ಕಳು ಸುರಕ್ಷಿತವಾಗಿದ್ರೆ ನಮಗೆ ಖುಷಿ. ಸೊ ಅದಕ್ಕೆ ಹಾಗೆ ಹೇಳ್ತಾ ಇದ್ದೀನಿ. ಸೊ ಮೊದಲನೆಗೆ ಬಂದು ಯಾವ ಸೋಪ್ ಹಾಕಬೇಕು ಅಂತ ಹೇಳ್ತೀನಿ. ಅದಕ್ಕಿಂತ ಹಿಂದೆ ಯಾವ್ಯಾವ ಸೋಪ್ಸ್ ಇದೆ ಬೇಬಿದು ಅನ್ನೋದನ್ನ ನಾನು ಮೆನ್ಷನ್ ಮಾಡ್ಕೊಂಡು ಹೋಗ್ತೀನಿ. ಮೊದಲನಾಗಿ ಟೆಡಿಬರ್, ಸೆಬಾಮೆಡ್, ಮದರ್ ಸ್ಪರ್ಶ್, ಮಾಮ್ ಅರ್ತ್, ಬೇಬಿ ಡವ್, ಸೆಟಾಫಿಲ್, ಹಿಮಾಲಯ, ಚಿಕು, ಅಬಿನೋ, ಡರ್ಮೋಡೇವ್, ಬಿಯೋಬಾರ್, ಎಲ್ಲರ ಫೇವ್ರೇಟ್ ಜಾನ್ಸನ್ಸ್ ಬೇಬಿ. ಇಷ್ಟು ಸೋಪ್ ಇದೆ. ಸೊ ಈ ಸೋಪ್ಗಳಲ್ಲಿ ಯಾವ ಸೋಪ್ ಹಾಕಬೇಕು, ಯಾವ ಸೋಪ್ ಹಾಕಬಾರ್ದು ಅನ್ನೋದನ್ನ ನಾನು ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಯಾರು ಮಿಸ್ ಮಾಡ್ಕೋಬೇಡಿ, ಫುಲ್ ವಿಡಿಯೋಸ್ನ ನೋಡಿ. ಯಾವ ಸೋಪ್ ಬೆಟರ್ ಆದ್ರೆ ಪಾಪು ಯಾವ ಸ್ಕಿನ್ ಯಾವ ತರ ಇರುತ್ತೆ ಅನ್ನೋದನ್ನ ನಾವು ಹೇಳ್ಬೋದು. ಸೊ ಇವತ್ತಿನ ಫಸ್ಟ್ ಪಾಯಿಂಟ್ ಬಂದು ಟೆಡಿಬರ್ ಸೋಪ್ನ ನಾವು ಯೂಸ್ ಮಾಡ್ಬೋದಾ ಇಲ್ಲ ಯೂಸ್ ಮಾಡಬಾರ್ದಾ ಅನ್ನೋದು ನಾನು ಇವಾಗ ನಿಮ್ಗೆ ಹೇಳ್ತೀನಿ. ಅಂಡ್ ನನ್ನ ಮಗು ಯಾವ ಸೋಪ್ ಹಾಕ್ತೀನಿ ಅನ್ನೋದನ್ನ ವಿಡಿಯೋ ಇಂಡಸ್ಟ್ರಿಯಲ್ಲಿ ಹೇಳ್ತೀನಿ. ಸೊ ಪ್ಲೀಸ್ ಯಾವತ್ತೂ ಮಿಸ್ ಮಾಡಕ್ ಹೋಗ್ಬೇಡಿ, ನೀಟಾಗಿ ನೋಡಿ. ಓಕೆ, ಟೆಡಿಬರ್ ಸೋಪು ನಾವು ಯೂಸ್ ಮಾಡಬಹುದಾ, ಯೂಸ್ ಮಾಡಬಾರ್ದಾ ಮೇಡಮ್ ಅಂತ ಎಲ್ಲರಿಗೂ ಕ್ವೆಶನ್ ಮಾರ್ಕ್ ಇದೆ. ಎಸ್, ಟೆಡಿಬರ್ ಸೋಪು ತುಂಬಾ ಒಳ್ಳೇದು, ಅದನ್ನ ಯೂಸ್ ಮಾಡಬಹುದು. ಯಾಕೆ ಯೂಸ್ ಮಾಡಬಹುದು ಅಂದ್ರೆ ನಾನು ನಿಮ್ಗೆ ಇಲ್ಲೊಂದು ಚಾರ್ಟ್ ಹಾಕ್ತೀನಿ, ಪ್ಲೀಸ್ ಅದನ್ನ ನೋಡ್ಕೊಂಡು ಹೋಗಿ. ಸೊ ಮೊದಲು ಯಾಕೆ ಯೂಸ್ ಮಾಡಬೇಕು ಅಂದ್ರೆ ಅದು ಬಂದು 0 to 6 pH ಇಂದ ಹಿಂದೆ ಇರುತ್ತೆ. ಸೊ ಎಷ್ಟು 5.5 pH ಇರೋ ಕಾರಣ ನಾವು ಟೆಡಿಬರ್ ಸೋಪ್ ನ ಯೂಸ್ ಮಾಡಬಹುದು. ಮೊದಲನಾಗಿ ನಾನು ನಿಮ್ಗೊಂದು ಲಿಸ್ಟ್ ಕೊಡ್ತೀನಿ. 0 to 6 ಇರೋದು ಅಸಿಡಿಕ್, ಸೊ ಅದನ್ನ ಯೂಸ್ ಮಾಡಬಹುದು. 7 ಅಂತ ಬಂದ್ರೆ ಅದು ನ್ಯೂಟ್ರಲ್, ಅದನ್ನು ಓಕೆ ಯು ಕ್ಯಾನ್ ಯೂಸ್. ಓಕೆನಾ. 8 to 10 pH ವ್ಯಾಲ್ಯೂ ಬಂದ್ರೆ ಅದು ಆಲ್ಕಲೈನ್, ಯೂಸ್ ಮಾಡೋ ಹಾಗಿಲ್ಲ. ಅಂಡ್ 11 to 14 pH ಬಂದ್ರೆ ಯೂಸ್ ಮಾಡೋಂಗೆ ಇಲ್ಲ, ಯಾಕಂದ್ರೆ ಅಲ್ಲಿ ಹಾರ್ಶ್ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಸೊ ನಮ್ಮ ಮಕ್ಕಳು ಸ್ಕಿನ್ ತುಂಬಾ ಬೇಗ ಹಾಳಾಗುತ್ತೆ. ಓಕೆನಾ. ಸೊ ನಾನು ಹೇಳ್ದಂಗೆ ಟೆಡಿಬರ್ ಬಂದು ಅದ್ರದ್ದು pH ವ್ಯಾಲ್ಯೂ ಬಂದು 5.5 ಇದೆ. ಸೊ ನೀವು ಟೆಡಿಬರ್ ಸೋಪ್ ಬೇಬಿಗೆ ಯೂಸ್ ಮಾಡಬಹುದು. ನೆಕ್ಸ್ಟ್ ಬಂದು ಸೆಬಾಮೆಡ್ ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ನಿಮ್ಗೆ ಗೊತ್ತಾಗ್ಬೋದು. ಅದ್ರ pH ವ್ಯಾಲ್ಯೂನು 5.5 ಇದೆ. ಸೊ ಅದನ್ನು ನೀವು ಯೂಸ್ ಮಾಡಬಹುದು. ನೆಕ್ಸ್ಟ್ ಬಂದು ಮದರ್ ಸ್ಪರ್ಶ್ ಯೂಸ್ ಮಾಡಬಹುದಾ ಬೇಡವಾ? ಒಬ್ರೊಬ್ರು ಯೂಸ್ ಮಾಡ್ತಾರೆ, ಒಬ್ರೊಬ್ರು ಯೂಸ್ ಮಾಡಲ್ಲ. ಎಸ್, ಅದು pH ವ್ಯಾಲ್ಯೂ ಬಂದು 5.5 ಇದೆ. ಸೊ ನೀವು ಅದರಿಂದಾಗಿ ಯೂಸ್ ಮಾಡಬಹುದು. ಅಂಡ್ ನೆಕ್ಸ್ಟ್ ಬೇಬಿ ಡವ್ ಯೂಸ್ ಮಾಡಬಹುದಾ? ಎಸ್, ಬೇಬಿ ಡವ್ ಸೋಪನ್ನು ಕೂಡ ಯೂಸ್ ಮಾಡಬಹುದು. ಅದ್ರದ್ದು pH ವ್ಯಾಲ್ಯೂ ಬಂದು 0 to 6 ಒಳಗೇನೆ ಇದೆ. ಸೊ ಯು ಕ್ಯಾನ್ ಯೂಸ್. ಅಂಡ್ ಸೆಟಾಫಿಲ್ ಸೋಪುನು ಕೂಡ ತುಂಬಾ ಉಪಯೋಗವಾದದ್ದು. ಆ ಸೋಪು ಕೂಡ ನೀವು ಯೂಸ್ ಮಾಡಬಹುದು ಮಕ್ಕಳಿಗೆ. ಅದನ್ನು 0 to 6 pH ವ್ಯಾಲ್ಯೂಗಿನ ಹಿಂದೆ ಇರೋ ಕಾರಣ ಅದನ್ನು ಯೂಸ್ ಮಾಡಬಹುದು. ಹಿಮಾಲಯ ಸೋಪ್ ಯೂಸ್ ಮಾಡಬಹುದಾ? ಖಂಡಿತ ಯೂಸ್ ಮಾಡಬಹುದು. ಅದ್ರದ್ದು 0 to 6 ಒಳಗೆ pH ವ್ಯಾಲ್ಯೂ ಇರೋ ಕಾರಣ ನೀವು ಯೂಸ್ ಮಾಡಬಹುದು. ಪ್ಲೀಸ್ ನಾನು ಇಲ್ಲೇನೋ ಒಂದು ಚಾರ್ಟ್ ಮೆನ್ಷನ್ ಮಾಡಿದೀನಿ, ಪ್ಲೀಸ್ ಆ ಚಾರ್ಟ್ ನ ನೋಡ್ಕೊಂಡು ಹೋಗಿ. ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ pH ಅಂದ್ರೆ ಏನು ಅಂತ. ಇನ್ನೇನು ಇಲ್ಲ, pH ವ್ಯಾಲ್ಯೂ ಯಾಕೆ ಚೆಕ್ ಮಾಡ್ತಾರೆ, ಕೆಮಿಸ್ಟ್ರಿ ಸ್ಟೂಡೆಂಟ್ಸ್ ಆಗಿದ್ರೆ ಗೊತ್ತಾಗುತ್ತೆ ಯಾಕೆ pH ವ್ಯಾಲ್ಯೂ ಯೂಸ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಕೆಮಿಕಲ್ ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ತಾರೆ. ಏನ್ರಲ್ಲಿ ಲಿಟ್ಮಸ್ ಪೇಪರ್ ಅಂತ ಬರುತ್ತೆ, ಅದರಲ್ಲಿ ಸೋಪ್ನ ಹಜ್ಜಿ ಇಟ್ ನೋಡಿದಾಗ ಕಲರ್ ಚೇಂಜ್ ಆಗುತ್ತೆ. ಸೊ ಯಾವ್ಯಾವ ಕಲರು ಒಳ್ಳೇದು, 0 to 6 ಇರೋದನ್ನ ಯೂಸ್ ಮಾಡಬಹುದು, 7 ಇರೋದು ಯೂಸ್ ಮಾಡಬಹುದು. ಇನ್ನ 8 ಇಂದ 14 ವರೆಗೂ ಇರೋದನ್ನ ನಾವು ಯಾವ್ದು ಯೂಸ್ ಮಾಡಬಾರ್ದು, ಬಿಕಾಸ್ ಇಟ್ ಇಸ್ ಹಾರ್ಶ್ ಟು ಅವರ್ ಬೇಬಿ ಸ್ಕಿನ್. ಅದಕ್ಕೆ ನಾವು ಯೂಸ್ ಮಾಡಬಾರ್ದು. ಅಂಡ್ ನೆಕ್ಸ್ಟ್ ಪಾಯಿಂಟ್, ಮೇಡಮ್ ಜಾನ್ಸನ್ಸ್ ಬೇಬಿ ಸೋಪ್ ಯೂಸ್ ಮಾಡಬಹುದಾ? ಎಸ್, ನಾವು ಮೊದಲು ಎಲ್ಲ ಜಾನ್ಸನ್ಸ್ ಬೇಬಿನೇ ಯೂಸ್ ಮಾಡ್ತಿದ್ದು. ನಮ್ಮ ಅಪ್ಪ ಅಮ್ಮ, ನಿಮ್ಮ ಅಪ್ಪ ಅಮ್ಮ, ನಮ್ಮ ಅಜ್ಜಿ ತಾತ, ಆಂಟಿ, ಅಂಕಲ್, ಅತ್ತೆ, ಮಾಮ ಎಲ್ಲರೂ ಕೂಡ ಜಾನ್ಸನ್ಸ್ ಬೇಬಿನೇ ಅವ್ರವ್ರ ಮಕ್ಕಳಿಗೆ ಹಾಕಿದ್ದು. ಬಟ್ ಯಾಕೆ ಮೇಡಮ್ ಇವಾಗ ಯೂಸ್ ಮಾಡಬಾರ್ದು ಅಂತಿದ್ದಾರೆ, ಏನೇನೋ ಹೇಳ್ತಿದ್ದಾರೆ, ಕ್ಯಾನ್ಸರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಅದೆಲ್ಲ ಕರೆಕ್ಟಾ ಅಂತ ನಿಮ್ಗೆ ಕ್ವಶನ್ ಮಾರ್ಕ್ ಇದೆ ಮೈಂಡ್ ಅಲ್ಲಿ. ಓಕೆ, ಅದು ಎಲ್ಲ ತಪ್ಪು. ಜಾನ್ಸನ್ಸ್ ಬೇಬಿ ಸೋಪ್ ಹಾಕ್ಬಿಟ್ರೆ ಕ್ಯಾನ್ಸರ್ ಬರುತ್ತೆ ಅನ್ನಂಗಿದ್ರೆ ಜಾನ್ಸನ್ಸ್ ಬೇಬಿ ಫ್ಯಾಕ್ಟ್ರಿನೇ ಮುಚ್ಚಿಬಿಡ್ತಿದ್ರು. ಜಾನ್ಸನ್ಸ್ ಬೇಬಿ ಸೋಪ್ ನ ಯೂಸ್ ಮಾಡಬಹುದು. ಬಟ್ ಇದ್ರಲ್ಲಿ ಯಾಕೆ ಯೂಸ್ ಮಾಡಬಾರ್ದು ಅಂದ್ರೆ ಇದ್ರಲ್ಲಿ ನಾವು pH ವ್ಯಾಲ್ಯೂ ಚೆಕ್ ಮಾಡಿದಾಗ ಜಾಸ್ತಿ ಬರುತ್ತೆ. ಎಷ್ಟು ಬರುತ್ತೆ? 8 to 9 ಅನ್ನೋದು ಬರುತ್ತೆ. ಸೊ ನಮ್ಮ ಮಕ್ಕಳು ಸ್ಕಿನ್ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಜಾನ್ಸನ್ಸ್ ಬೇಬಿ ಯೂಸ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಅಷ್ಟು ಬಿಟ್ರೆ ಅದು ಯೂಸ್ ಮಾಡಿಬಿಟ್ರೆ ಕ್ಯಾನ್ಸರ್ ಬರುತ್ತೆ, ಅದು ಬರುತ್ತೆ, ಈ ಕಾಯಿಲೆ ಬರುತ್ತೆ, ಆ ಕಾಯಿಲೆ ಬರುತ್ತೆ ಅಂತ ಹೇಳ್ತಾರೆ. ಅದೆಲ್ಲ ತಪ್ಪು. ಸೊ ಮೇನ್ ಆಗಿ ನಾವು ಮಕ್ಕಳಿಗೆ ಸೋಪ್ಗಳು ಯೂಸ್ ಮಾಡಂಗೇ ಇಲ್ಲ.
ಮೊದಲೆಲ್ಲ ಫಸ್ಟ್ ಯೂಸ್ ಮಾಡ್ತಿದ್ರು, ಬಟ್ ಇವಾಗ ಯೂಸ್ ಮಾಡಲೇಬಾರ್ದು. ಈ ಚಳಿಲಂತೂ ಯೂಸೇ ಮಾಡಬಾರ್ದು. ಬಟ್ ನಮ್ಮ ಮಕ್ಕಳು ನೀಟಾಗಿರ್ಬೇಕು, ಕ್ಲೀನ್ ಆಗಿರ್ಬೇಕು, ಫ್ರೆಶ್ ಇರಬೇಕು, ಒಳ್ಳೆ ಫ್ರಾಗ್ನೆನ್ಸ್ ಬರಬೇಕು ಅನ್ನೋ ಕಾರಣವಾಗಿ ನಾವೆಲ್ಲ ಸೋಪ್ ಯೂಸ್ ಮಾಡ್ತಾ ಇದೀವಿ. ಸೊ ಇವಾಗ ನಾನು ಏನ್ ಲಿಸ್ಟ್ ಅಲ್ಲಿ ಕೊಟ್ಟನೋ ಈ ಸೋಪ್ಗಳು ಮಾತ್ರ ಯೂಸ್ ಮಾಡಬಹುದು. ಯಾವ ಸೋಪ್ ಯೂಸ್ ಮಾಡಬಹುದು ಇನ್ನೊಂದ್ಸತಿ ನಾನು ಮೆನ್ಷನ್ ಮಾಡ್ತೀನಿ ವಿಡಿಯೋದಲ್ಲಿ. ಟೆಡಿ ಬರ್ ಸೋಪ್ ಯೂಸ್ ಮಾಡಬಹುದು, ಸೆಬಾಮೆಡ್ ಯೂಸ್ ಮಾಡಬಹುದು, ಮದರ್ ಸ್ಪರ್ಶ್ ಯೂಸ್ ಮಾಡಬಹುದು, ಮಾಮತ್ ಯೂಸ್ ಮಾಡಬಹುದು, ಬೇಬಿ ಡವ್ ಯೂಸ್ ಮಾಡಬಹುದು, ಸೆಟಾಫಿಲ್ ಯೂಸ್ ಮಾಡಬಹುದು ಅಂಡ್ ಹಿಮಾಲಯ ಸೋಪ್ ಯೂಸ್ ಮಾಡಬಹುದು. ಇಷ್ಟು ಸೋಪ್ ನೀವು ಯೂಸ್ ಮಾಡಬಹುದು. ಅಂಡ್ ಈವನ್ ಡರ್ಮೋಡೆವ್ ಆ ಸೋಪ್ ಕೂಡ ನೀವು ಯೂಸ್ ಮಾಡಬಹುದು. ಇಷ್ಟು ಬೇಬಿ ಸ್ಕಿನ್ಗೆ ಎಲಿಗೆಂಟ್ ಆಗಿರುತ್ತೆ. ಸೊ ಏನು ಬೇಬಿ ಏನು ಕೆಮಿಕಲ್ ಇಂದ ಹಾರ್ಶ್ ಆಗಿ ನಮ್ಮ ಬೇಬಿ ಸ್ಕಿನ್ ಏನು ಹಾಳಾಗಲ್ಲ. ಓಕೆ, ಇಷ್ಟು ನೀವು ಆರಾಮಾಗಿ ಯೂಸ್ ಮಾಡಬಹುದು. ಅಂಡ್ ಯಾವ್ಯಾವ ಮೇಡಮ್ ಯೂಸ್ ಮಾಡಬಾರ್ದು ಅಂದ್ರೆ ಯೂಸ್ ಮಾಡಬಾರ್ದು ಅಂದ್ರೆ ಮಾಡಬಹುದು, ಬಟ್ ಏನಂದ್ರೆ ಬೇಬಿ ಸ್ಕಿನ್ ಹಾಳಾಗುತ್ತೆ, ರಫ್ ಆಗುತ್ತೆ, ಅದರಿಂದ ಅಂತ ಮಾತ್ರ ಯೂಸ್ ಮಾಡಿಲ್ಲ, ಬೇಡ ಅಂತ ಹೇಳ್ತಾ ಇರೋದಷ್ಟೇ. ಅದ್ರಲ್ಲಿ pH ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಅದಕ್ಕೆ ಯೂಸ್ ಮಾಡಬಾರ್ದು ಅಂತ ಹೇಳ್ತಿರೋದು. ಯಾವ್ದು ಅಂದ್ರೆ ಚಿಕ್ಕು, ಅವೆನು, ನಿಯೋಬಾರ್ ಇದು ಎಕ್ಸೆಟ್ರಾ ಎಕ್ಸೆಟ್ರಾ ಯೂಸ್ ಮಾಡಂಗಿಲ್ಲ. ಸೊ ಇವಾಗ ಇಷ್ಟಿರೋ ಸೋಪ್ಸ್ ನ ನೀವು ಯೂಸ್ ಮಾಡಬಹುದು. ಎಸ್ ಮೇಡಮ್, ಒಂದ್ ನಿಮಿಷ. ಎಸ್, ನೀವು ನಿಯೋಬಾರ್ ಸೋಪ್ ನು ಯೂಸ್ ಮಾಡಬಹುದು. ಇಲ್ಲಿ ಏನ್ ನಾನು ಲಿಸ್ಟ್ ಆಗಿ ಹೇಳಿದ್ನೋ ಆ ಸೋಪ್ಸ್ ಕೆಲವು ಯೂಸ್ ಮಾಡಬೇಡಿ ಅಂದಿದ್ದು ಏನಂದ್ರೆ pH ವ್ಯಾಲ್ಯೂ ಜಾಸ್ತಿ ಇರೋ ಕಾರಣ ಮಾತ್ರ ಯೂಸ್ ಮಾಡಬೇಡಿ ಅಂದಿದ್ದು. ಅದರ್ವೈಸ್ ಯು ಕ್ಯಾನ್ ಯೂಸ್ ಇಟ್ ಅಷ್ಟೇ. ಸೊ ಇವತ್ತಿಂದು ಯಾವ ಸೋಪ್ ಯೂಸಸ್ ಏನು ಯಾಕೆ pH ವ್ಯಾಲ್ಯೂ ಚೆಕ್ ಮಾಡ್ತಾರೆ ಏನು ಅದೆಲ್ಲ ಅಂತ ನಾನು ಹೇಳಿದ್ದೀನಿ. ಸೊ ನನ್ನ ಮಗನ್ಗೆ ನಾನು ಚಿಕ್ಕ ವಯಸ್ಸಿಂದ ಯಾವ ಸೋಪ್ ಹಾಕಿದ್ದೀನಿ ಏನು ಅಂತ ನಿಮ್ಗೆ ಎಲ್ಲರಿಗೂ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಫಸ್ಟ್ ನಾನು ಬಂದು ಹಿಮಾಲಯ ಸೋಪ್ ನ ಯೂಸ್ ಮಾಡೋದು. ಈಗ ಸೋಪ್ ಇಲ್ಲ, ಸೊ ಅಲ್ಲಿಂದ ತಗೊಂಬರಕ್ಕಾಗಲ್ಲ, ನಿಮ್ಗೆ ಮೆನ್ಷನ್ ಮಾಡಿ ತೋರಿಸ್ತಿದ್ದೀನಿ. ಹಿಮಾಲಯ ಸೋಪ್ ಫಸ್ಟ್ ನಾನು ಯೂಸ್ ಮಾಡಿದ್ದು. ಸೆಕೆಂಡ್ ಇದು ಬೇಬಿ ಮಸಾಜ್ ಆಯಿಲ್, ಹಿಮಾಲಯದು ಬೇಬಿ ಮಸಾಜ್ ಆಯಿಲ್. ನೀವು ಈ ಆಯಿಲ್ ನ ಅಪ್ಲೈ ಮಾಡಬಹುದು. ಒಬ್ರೊಬ್ರು ಅರ್ಲೆಣ್ಣೆ ಹಚ್ತಾರೆ, ಕೊಬ್ಬರಿ ಎಣ್ಣೆ ಹಚ್ತಾರೆ, ಆಲ್ಮಂಡ್ ಆಯಿಲ್ ಹಚ್ತಾರೆ, ಅದೆಲ್ಲನೂ ಓಕೆ. ಇದನ್ನು ಯೂಸ್ ಮಾಡಬಹುದು. ಇವಾಗ ವೀಕ್ಲಿ ನೀವು ಅದೊಂದು 3 ಟೈಮ್ಸ್ ಯೂಸ್ ಮಾಡಿದ್ರೆ ಅರ್ಲೆಣ್ಣೆ, ಕೊಬ್ಬರಿ ಎಣ್ಣೆ, ಆಲ್ಮಂಡ್ ಆಯಿಲ್ ಅದೆಲ್ಲ 3 ಸತಿ ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ವೀಕಲ್ಲಿ 1 or 2 ಟೈಮ್ಸ್ ನೀವು ಈ ಆಯಿಲ್ ನ ಹಚ್ಚಬಹುದು. ಇದು ತುಂಬಾ ಒಳ್ಳೇದು. ಲೈಕ್ ಮಸಾಜ್ ಆಯಿಲ್, ಬೇಬಿಗೆ ಮಸಾಜ್ ಮಾಡಬಹುದು. ಇದು ಏನಿಲ್ಲ, ಇಟ್ ಇಂಪ್ರೂವ್ಸ್ ದ ಸ್ಕಿನ್ ಟೋನ್, ಪ್ರೊವೈಡ್ಸ್ ದ ಎಸೆನ್ಷಿಯಲ್ ನರಿಶ್ಮೆಂಟ್ ಅಂಡ್ ವಿಂಟರ್ ಅಲ್ಲಿ ತುಂಬಾ ಉಪಯೋಗ ಆಗುತ್ತೆ. ಅಂಡ್ ಇಟ್ ಇಸ್ ಕ್ಲಿನಿಕಲಿ ಟೆಸ್ಟೆಡ್. ಓಕೆನಾ? ಸೊ ನೀವು ಯೂಸ್ ಮಾಡಬಹುದು. ಹಿಮಾಲಯ ಇಸ್ ಫ್ರಮ್ 1930. ನಾನು ಯೂಸ್ ಮಾಡ್ತಿರೋದು. ಇದು ಯಾವ್ದು ಪ್ರಮೋಷನ್ ವಿಡಿಯೋ ಆಗಿರಲ್ಲ. ನಾನು ನಿಮ್ಮೆಲ್ಲರಿಗೂ ನಾನು ಯಾವ್ದು ನನ್ನ ಮಗನ್ ಯೂಸ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದು ಬೇಬಿ ಆಯಿಲ್ ಆಗಿರ್ಬಹುದು. ಸ್ನಾನ ಆದ್ಮೇಲೆ ನಾನು ಬೇಬಿ ಲೋಷನ್ ಹಾಕ್ತೀನಿ, ಅದು ಕೂಡ ಹಿಮಾಲಯ. ಅದು ತುಂಬಾ ಎಲಿಗೆಂಟ್ ಆಗಿರುತ್ತೆ. ಇದರಲ್ಲಿ ಆಲ್ಮಂಡ್ ಆಯಿಲ್, ಆಯಿಲಿ ಬಾಯ್ ಆಯಿಲ್ ಎಲ್ಲಾನು ಹಾಕಿರ್ತಾರೆ. ಸೊ ಇದು ತುಂಬಾ ನರಿಶ್ಮೆಂಟ್ ನೈಸ್ ಕೊಡುತ್ತೆ. ಸೊ ನಾನು ನನ್ನ ಮಗುಗೆ ಯೂಸ್ ಮಾಡೋದು ಬೇಬಿ ಲೋಷನ್ ಬಂದು ಹಿಮಾಲಯ ಅದು. ಅಂಡ್ ದೆನ್ ನಾನು ಪಾಪುಗೆ ಪೌಡರ್ ಯಾವ್ದು ಯೂಸ್ ಮಾಡ್ತೀನಿ ಅಂದ್ರೆ ಸೇಮ್ ಹಿಮಾಲಯ ಪೌಡರ್ನೇ ಯೂಸ್ ಮಾಡ್ತೀನಿ. ಇದು ಜಾಸ್ತಿ ಘಾಟ್ ಬರೋದು ಆತರ ಎಲ್ಲ ಏನೂ ಇಲ್ಲ, ಬಟ್ ಒಳ್ಳೆ ಫ್ರಾಗ್ನೆನ್ಸ್ ಇದೆ. ಸೊ ನಾನು ಬೇಬಿಗೆ ಹಿಮಾಲಯ ಪೌಡರ್ನೇ ಯೂಸ್ ಮಾಡ್ತೀನಿ. ಅಂಡ್ ದೆನ್ ಶಾಂಪೂ ಯಾವ್ದು ಯೂಸ್ ಮಾಡ್ತೀರಾ ಮೇಡಮ್ ಬೇಬಿಗೆ ಅಂದ್ರೆ ಹಿಮಾಲಯ ಬೇಬಿ ಶಾಂಪೂ ಮಾಡ್ತೀನಿ. ಯಾವಾಗ್ಲೂ ಯೂಸ್ ಮಾಡಲ್ಲ. ನಮ್ಮ ಮನೆಯಲ್ಲೆಲ್ಲ ಏನ್ ಮಾಡ್ತೀನಿ ಅಂದ್ರೆ ಶೀಗೆಕಾಯಿ ಇರುತ್ತಲ್ಲ, ಎಲ್ಲಾರ ಮನೇಲಿ ಶೀಗೆಕಾಯಿನೇ ಹಾಕೋದು. ಬಟ್ ಇದು ಅಕಸ್ಮಾತ್ ನಾವೆಲ್ಲಾರು ಊರ್ಗ್ ಹೋದ್ವಿ, ಅಲ್ಲೆಲ್ಲ ಎಲ್ಲೂ ಸಿಗಲ್ಲ, ಆತರ ಏನಾರು ಇದ್ರೆ ಇಲ್ಲ ಔಟ್ ಆಫ್ ಸ್ಟೇಷನ್ ಎಲ್ಲಾರು ಹೋದಾಗ ಇಲ್ಲ ಅಂದಾಗ ಇದನ್ನ ಯೂಸ್ ಮಾಡಬಹುದು. ಇಟ್ಸ್ ಓಕೆ, ಏನಾಗಲ್ಲ. ಕೂದಲುದ್ರೋಗುತ್ತೆ, ಕಲರ್ ಚೇಂಜ್ ಆಗತ್ತೆ ಕೂದಲು, ಆತರ ಏನು ಇಲ್ಲ. ಇಟ್ಸ್ ಗುಡ್. ಹಿಮಾಲಯ ಇಸ್ ಆಲ್ಸೋ ಗುಡ್. ಇದೆಲ್ಲ ಬೇಬಿ ಪ್ರಾಡಕ್ಟ್ಸ್ ಆಗಿರೋ ಕಾರಣ ಸೊ ಬೇಬಿಗೆ ಯಾವ್ದು ಹಿಂಸೆ ಆಗದಿಲ್ದಂಗೆ ಮಾಡಿರ್ತಾರೆ. ಅಂಡ್ ನೆಕ್ಸ್ಟ್ ಬೇಬಿಗೆ ಸ್ಕಿನ್ಗೆ ಯಾವ್ದು ಕ್ರೀಮ್ ಹಚ್ತೀರಾ ಅಂದ್ರೆ ಇದು ಕೂಡ ಹಿಮಾಲಯದು ಬೇಬಿ ಸ್ಕಿನ್ ಕ್ರೀಮ್ ಬಂದು ಇದೆ, ಬೇಬಿ ಕ್ರೀಮು. ಇದನ್ನ ಮುಖಕ್ಕೆ ಹಚ್ಚಬೇಕು. ದಯವಿಟ್ಟು ಲೋಷನ್ನು ಮುಖಕ್ಕೆ ಹಚ್ಚಿ ಇದನ್ನು ಮುಖಕ್ಕೆ ಹಚ್ಚೋದು ಆತರ ಮಾಡಬೇಡಿ. ಇದೇನಿದ್ರು ಬೇಬಿ ಲೋಷನ್ ಬಂದು ಮೈ ಕೈಗೆಲ್ಲ ಹಚ್ಚಬೇಕು. ಅಂಡ್ ಬೇಬಿ ಕ್ರೀಮ್ ಬಂದು ಜಸ್ಟ್ ಫೇಸಿಗೆ ಮಾತ್ರ ಅಪ್ಲೈ ಮಾಡಬೇಕು. ಸೊ ಮ್ಯಾಮ್, ಬೇಬಿಗೆ ರ್ಯಾಷಸ್ ಕ್ರೀಮ್ ಯಾವುದು ಅಂದ್ರೆ ಬೇಬಿ ರ್ಯಾಷಸ್ ಕ್ರೀಮ್ ಬಂದು ಇದು ಡೈಪರ್ ರ್ಯಾಷಸ್ ಕ್ರೀಮ್ ಅಂತ ಇರುತ್ತೆ. ಹಿಮಾಲಯ ಅದೇ, ಇದು ತುಂಬಾ ಉಪಯೋಗ ಆಗುತ್ತೆ. ಲೈಕ್ ನಾವು ಡೈಪರ್ ಹಾಕಿರೋ ಕಾರಣ ಮಕ್ಕಳಿಗೆ ರ್ಯಾಷಸ್ ಬರೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ನಾವು ಈ ತರ ಹಾಕ್ಬಹುದು. ಅಂಡ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಬೇಬಿಗೆ ಡೈಪರ್ ರ್ಯಾಷಸ್. ಯಾಕಂದ್ರೆ ಈ ಕಾಲದಲ್ಲಿ ಆಲ್ಮೋಸ್ಟ್ ಈಗ ವಿಂಟರ್ ಇರೋ ಕಾರಣ ಚಳಿ ಇದೆ, ಸುಸು ಮಾಡ್ತಾನೆ ಇರ್ತವೆ. ಸೊ ನಾವೇನ್ ಮಾಡ್ಬೇಕಾಗುತ್ತೆ, ಡೈಪರ್ ಹಾಕ್ಲೇಬೇಕಾಗುತ್ತೆ. ಮಕ್ಕಳಿಗೆ ಅದೆಲ್ಲ ಹಿಂಸೆ ಆಗಿ ರ್ಯಾಷಸ್ ಆಗುತ್ತೆ. ಸೊ ಅದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಪ್ಲೀಸ್ ಆ ವಿಡಿಯೋನ ನೋಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಪ್ಲೀಸ್ ಜಶು ವ್ಲಾಗ್ಸ್ ಅನ್ನೋದನ್ನ ಮರಿಬೇಡಿ. ಇದರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ, ಏನಾದ್ರೂ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ
ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಸೋ ದಟ್ ನಾನು ನಿಮಗೆ ಆನ್ಸರ್ ಹೇಳ್ತೀನಿ. ನೆಕ್ಸ್ಟ್ ಯಾವ ತರ ವಿಡಿಯೋ ಬೇಕು ಅಂತ ಪ್ಲೀಸ್ ನಂಗೆ ಸಜೆಷನ್ ಕೊಟ್ರೆ ನಾನು ಆ ತರ ವಿಡಿಯೋನ ಹಾಕ್ತೇನೆ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಎಲ್ಲರೂ ಜಶು ವ್ಲಾಗ್ಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಪ್ಲೀಸ್ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ದಯವಿಟ್ಟು ಮರಿಬೇಡಿ. ಅಂಡ್ ನನ್ಗೇನು ಟೈಮ್ ಇಲ್ಲ ಅಂತ ಈ ವಿಡಿಯೋ ಮಾಡ್ತಿಲ್ಲ. ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ನಿಮ್ಮ ಹತ್ರ ಹಂಚ್ಕೋತಿದ್ದೀನಿ. ಇದರಲ್ಲಿ ಯಾವ್ದು ಪ್ರಮೋಷನ್ ವಿಡಿಯೋ ಆಗಿಲ್ಲ. ನನ್ನ ಮಗನಿಗೆ ನಾನ್ ಡೈಲಿ ಯೂಸ್ ಮಾಡೋದು ಈ ಕ್ರೀಮು, ಸೊ ಅವನಿಗೆ ಸೆಟ್ ಆಗಿದೆ, ಸೊ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಅಂಡ್ ಮೋರ್ ಓವರ್ ಒಂದು ಮೇನ್ ಪಾಯಿಂಟ್ ಹೇಳ್ತೀನಿ, ಮಕ್ಕಳಿಗೆ ಫಸ್ಟ್ ಇಂದ ಯಾವ ಸೋಪು, ಯಾವ ಕ್ರೀಮು, ಯಾವ್ದು ಹಚ್ತಾ ಇರ್ತೀವೋ ಅದನ್ನೇ ಕಂಟಿನ್ಯೂ ಮಾಡಿ ಟಿಲ್ ಅವರು ದೊಡ್ಡವರಾಗೋರು ಅದನ್ನೇ ಕಂಟಿನ್ಯೂ ಮಾಡಿ. ಪ್ಲೀಸ್ ಅದನ್ನ ಚೇಂಜ್ ಮಾಡಬೇಡಿ, ಬಿಕಾಸ್ ಅದರಿಂದ ರ್ಯಾಷಸ್ ಆಗೋ ಚಾನ್ಸಸ್ ಇದೆ. ಪಾಪುದು ಸ್ಕಿನ್ ಎಲಿಗೆಂಟ್ ಆಗಿರೋ ಕಾರಣ ಸೊ ನಾವು ಹುಷಾರಾಗಿ ಮೇಂಟೈನ್ ಮಾಡ್ಬೇಕು. ಯಾವ್ದು ನಾವು ಫಸ್ಟ್ ಇಂದ ಯೂಸ್ ಮಾಡಿರ್ತೀವೋ ಅದನ್ನೇ ಯೂಸ್ ಮಾಡಿ. ಅಂಡ್ ನಿಮ್ಗೆಲ್ಲರಿಗೂ ಇನ್ನೊಂದು ಡೌಟ್ ಇದೆ, ಮ್ಯಾಮ್ ಈ ಸೋಪ್ ಯೂಸ್ ಮಾಡ್ಬಿಟ್ರೆ ಕಲರ್ ಬಂದ್ಬಿಡ್ತಾರ, ಈ ಕ್ರೀಮ್ ಹಚ್ಬಿಟ್ರೆ ಬೆಳ್ಳಗಾಗ್ಬಿಡ್ತಾರ, ಅವೆಲ್ಲ ಇದೆ ಅಲ್ವಾ. ಸೊ ಯಾವ ಕ್ರೀಮ್, ಯಾವ ಆಯಿಂಟ್ಮೆಂಟ್, ಯಾವ್ದು ಹಚ್ಚಿದ್ರು ಕಲರು ನಮ್ ಪಾಪು ಏನು 6 ಮಂತ್ಗೆ ಚೇಂಜ್ ಆಗುತ್ತೋ, 6 ಮಂತ್ ಬೇಬಿ ಇದ್ದಾಗ ಚೇಂಜ್ ಆಗುತ್ತೋ ಅದೇ ಕಲರು ರಿಟೈನ್ ಆಗುತ್ತೆ ಹೊರತು ಈ ಕ್ರೀಮ್ ಹಚ್ಬಿಟ್ರೆ, ಈ ಪೌಡರ್ ಹಾಕ್ಬಿಟ್ರೆ ಕಲರ್ ಚೇಂಜ್ ಆಗುತ್ತೆ ಅನ್ನೋದು ನಿಜ. ಅದೆಲ್ಲ ಸುಳ್ಳು ಕಲ್ಪನೆಗಳ ಅಷ್ಟೇ. ದಯವಿಟ್ಟು ಅದನ್ನೆಲ್ಲ ನಂಬೇಡಿ. ಮತ್ತೆ ಮಕ್ಳಿಗೆ ಕಡಲೆ ಹಿಟ್ಟು ಹಾಕ್ಬಿಡಬೇಕು ಅಂಡ್ ಅರ್ಶಿನ ಪುಡಿ ಹಚ್ಬೇಕು, ಬೆಳ್ಳಗ್ ಮಾಡ್ಬೇಕು. ನನ್ನ ಮಗ ಕಪ್ಪಗಿದ್ದಾನೆ, ನನ್ನ ಮಗಳು ಕಪ್ಪಗಿದ್ದಾರೆ ಅಂತಂದ್ರೆ ದಯವಿಟ್ಟು ಏನು ಮಾಡಬೇಡಿ, ಯಾಕಂದ್ರೆ ಅದು ದೇವರ ಸೃಷ್ಟಿ. ಸೊ ಯಾವ ತರ ಇರ್ತಾರೋ ಆ ತರನೇ ಮಕ್ಳನ್ನ ನಾವು ನೋಡ್ಕೋಬೇಕು. ಏನು ಎಷ್ಟು ಕಪ್ಪಗಿರ್ಲಿ ಬೆಳ್ಳಗಿರ್ಲಿ ಏನೇ ಇದ್ರು ಅದು ನನ್ನ ಮಕ್ಳೇ ತಾನೆ. ಸೊ ನಾವ್ ಆತರ ಭೇದ ಭಾವ ಮಾಡಬೇಡಿ. ಯಾರೇನೇ ಹೇಳಿ ಕಪ್ಪಗಿದ್ದಾನೆ ನಿನ್ ಮಗ, ಕಪ್ಪಗಿದ್ದಾಳೆ ನಿನ್ ಮಗಳು ಅಂತ ಹೇಳೋದು, ದಯವಿಟ್ಟು ಅದನ್ನೆಲ್ಲ ಮಾಡಬೇಡಿ. ದೇವ್ರು ಕೊಟ್ಟಿರೋ ಸೃಷ್ಟಿ, ನಾವ್ ಅದನ್ನ ಸ್ವೀಕರಿಸಬೇಕು ಅಷ್ಟೇ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೈಪರ್ ರ್ಯಾಷಸ್ ಕ್ರೀಮ್ ಯಾವ್ದು ಇನ್ನೂ ಚೆನ್ನಾಗಿರೋದು ಹಚ್ಬಹುದು ಅನ್ನೋದನ್ನ ಹೇಳ್ತೀನಿ. ನನ್ನ ಮಗುಗೆ ಸ್ವಲ್ಪ ರ್ಯಾಷಸ್ ಆಗಿತ್ತು, ಸೊ ಅದಕ್ಕೆ ನಾನು ಯಾವ ತರ ಟ್ರೀಟ್ ಮಾಡಿದೆ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ ಅಂಡ್ ಕಮೆಂಟ್ ಮಾಡ್ತಾ ಇರಿ. ಪ್ಲೀಸ್ ಜಶು ವ್ಲಾಗ್ಸ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.